ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಜಾನ್ವಿ ಎಲ್ಲಿದೆಯಾ ಮಗಳೇ? ದಿನಗಳು ಹೋಗ್ತಾ ಇದ್ದಾವೆ. ಇಡೀ ಗ್ರಾಮ ಕಾಡಿನಲ್ಲಿ ಹುಡುಕಾಟ ನಡೆಸ್ತಾ ಇದೆ. ಮಗುವಿನ ಸುಳಿವೇ ಸಿಗ್ತಾ ಇಲ್ಲ. ಆದರೆ ಜೂನ್ 9ನೇ ತಾರೀಕು ಒಂದು ಪವಾಡ ಕೂಡ ನಡೆಯುತ್ತೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಾಕು ನಾಯಿ ಮಾತ್ರ ಮೈತುಂಬ ಗಾಯಗಳನ್ನು ಮಾಡ್ಕೊಂಡು ವಾಪಸ್ ಬರುತ್ತೆ. ಮಗುವಿನ ತಾಯಿಯ ಸರ್ಗನ ಹಿಡಿದು ಎಳೆದಾಡುತ್ತೆ, ಎಲ್ಲೋ ಕರೀಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಇಷ್ಟೇನ ಈ ಕೇಸ್ನಲ್ಲಿ ಆಗ್ತಿರೋದು? ನೋಡಿ, ಈ ಕೇಸ್ನಲ್ಲಿ ಇನ್ನಷ್ಟು ರೋಚಕವಾದಂಥ ಸತ್ಯಾಂಶಗಳು, ಭಯಾನಕವಾದಂಥ ಸಂಗತಿಗಳು ಹೊರಗೆ ಬರ್ತಾ ಇರೋದು. ಅತ್ತ ಒಂದು ಕಡೆ ನೂರಾರು ಪೊಲೀಸ್ನವರು ಕಾಡನ್ನು ಜಲಾಡ್ತಾ ಇದ್ದಾರೆ. ಇತ್ತ ಕಾನೂನಿನ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಮತ್ತೊಂದು ಗದ್ಗದಿತ ಜಗತ್ತು ಕೂಡ ಎಲ್ಲರನ್ನೂ ಕೂಡ ಎಮೋಷ್ನಲ್ಗೆ ದುಡ್ಡುಬಿಟ್ಟಿದೆ. ಯಾಕೆಂದರೆ ಅದುವೇ ಹೆತ್ತ ಕಳ್ಳಿನ ಆಕ್ರಂದನ ಅಂತ ನಾನು ಹೇಳ್ತಾ ಇರೋದು. 2 ವರ್ಷದ ಪುಟ್ಟ ಕಂದಮ್ಮ ಜ್ಞಾನೇಶ್ವರಿ, ಜೊತೆಗೆ ಜಾನ್ವಿ ಅಂತಲೂ ಕೂಡ ಕರೀತಾರೆ, ತಾಯಿ ಭವಾನಿ ಮತ್ತು ತಂದೆ ಗಣೇಶ್ ಇವರ ಕಣ್ಣೀರು ಜೂನ್ 6ರಿಂದ ಹೊಣಗಿಲ್ಲ. ಮನೆಯಲ್ಲಿ ಒಂದು ರೀತಿಯಾದಂಥ ಸ್ಮಶಾನ ಮೌನ. ಇತ್ತ ಕಾಡಿನಲ್ಲಿ ಹುಡುಕಾಟ ನಡೀತಾ ಇದ್ದರೆ ಅತ್ತ ತನಿಖೆಯಲ್ಲಿ ಹಠಾತ್ ಸ್ಫೋಟಕವಾದಂಥ ಸತ್ಯಾಂಶಗಳು ಹೊರಗೆ ಬರ್ತಾ ಇರೋದು. ಇದು ಕೇವಲ ಮಗುವನ್ನು ದಾರಿ ತಪ್ಪಿಸುವಂಥ ಪ್ರಕರಣ ಅಲ್ಲ. ಇದೊಂದು ಹೈ ಪ್ರೊಫೈಲ್ ಅಪಹರಣ, ಕಿಡ್ನ್ಯಾಪಿಂಗ್ ಕೇಸ್. ಇದು ಕೌಟುಂಬಿಕ ಕಲಹ ಮತ್ತು ಹಣದ ವ್ಯವಹಾರಕ್ಕೋಸ್ಕರ ಮಗುವನ್ನು ಕಿಡ್ನ್ಯಾಪ್ ಕೂಡ ಮಾಡಲಾಗಿದೆ. ಪೊಲೀಸ್ನವರು ತಡರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿ 5 ಜನ ಶಂಕಿತರನ್ನು ಬೇಡಿ ತೊಡಿಸಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ಮಗು ಎಲ್ಲಿದ್ದಾಳೆ ಅನ್ನೋ ರಹಸ್ಯವನ್ನು ಅವರಿಂದ ಬಾಯಿ ಬಿಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಂದ ಯಾವುದೇ ಅಪ್ಡೇಟ್ಸ್ ಕೂಡ ಬರ್ತಾ ಇಲ್ಲ. ತುಂಬ ಸ್ಮೂತಾಗೂ ಕೂಡ ವಿಚಾರಣೆ ನಡೀತಾ ಇದೆ. ಒಂದು ಕಂಪ್ಲೀಟ್ ಅವರೇ ಆರೋಪಿಗಳು ಅಂತ ಹೇಳ್ತಾ ಇಲ್ಲ, ಬಟ್ ಆ ಥರದ ಆ್ಯಂಗಲ್ನಲ್ಲಿ ಒಂದು ಚರ್ಚೆಗಳು ಆಗ್ತಾ ಇರೋದು. ಇತ್ತ ಆಂಧ್ರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರ ಆರ್ಡರ್ ಬೆನ್ನಲ್ಲೇ ಕಂಪ್ಲೀಟ್ ಸೀನ್ ಬದಲಾಗ್ತಾ ಇದೆ. ಈಗ ರಂಗಕ್ಕಿಳಿದ ಇರೋದು ದೇಶದ ಹೆಮ್ಮೆಯ NDRF ಪಡೆ. ಕತ್ತಲಲ್ಲೂ ಕೂಡ ಮಗುವಿನ ದೇಹದ ಉಷ್ಣತೆಯನ್ನು ಪತ್ತೆ ಹಚ್ಚತಕ್ಕಂಥ ಅತ್ಯಾಧುನಿಕ ಥರ್ಮಲ್ ನೈಟ್ ವಿಷನ್ ಡ್ರೋನ್ಗಳು ಆಕಾಶದಲ್ಲಿ ಸುತ್ತಾಟವನ್ನು ನಡೆಸ್ತಾ ಇದ್ದಾವೆ. 150ಕ್ಕೂ ಹೆಚ್ಚು ಕಮಾಂಡೋಗಳು ಇಂಚಿಂಚು ಜಾಗವನ್ನು ಜಾಲಾಡ್ತಾ ಇದ್ದಾರೆ. ಬಂಧಿತ 5 ಜನ ಆರೋಪಿಗಳ ರಹಸ್ಯ ಜಾಗ ಯಾವುದಿರ್ಬೋದು? ಅನಿಷ್ಠಾವಂತ ನಾಯಿಯನ್ನು ಕೂಡ ಕೊಂದಿರ್ತಕ್ಕಂಥ ಕ್ರೂರಿಗಳು ಯಾರು? NDRF ಪಡೆ ಆ ಪುಟ್ಟ ಕಂದಮ್ಮನನ್ನು ಜೀವಂತವಾಗಿ ಪತ್ತೆ ಹಚ್ಚುತ್ತಾ ಅನ್ನೋದು ಇಲ್ಲಿವರೆಗಿನ ಕುತೂಹಲ. ಜಾನ್ವಿ ಕುಟುಂಬ ವಾಸ ಮಾಡ್ತಕ್ಕಂಥ ತಾಳೆ ಎಣ್ಣೆ ತೋಟ ದೊಂಡುವಾಕ ಪಂಚಾಯತ್ CH ಅಗ್ರಹಾರದ ಲಿಮಿಟ್ಸ್ನಲ್ಲಿರೋದು. ಗುಡ್ಡಗಾಡು ಪ್ರದೇಶ, ಅಲ್ಲಿಂದ ಶುರುವಾಗುತ್ತೆ. ಪೊಲೀಸ್ನವ್ರು ಈಗಾಗಲೇ ಕೆಲವು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಎಲ್ಲವನ್ನು ಹುಡುಕಾಟ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲ ದಟ್ಟವಾದಂಥ ಪೊದೆಗಳು, ಬಾವಿಗಳು, ಕೊಳಗಳನ್ನು ಹುಡುಕಾಡಿದ್ದಾರೆ. ಅವರ ಡ್ರೋನ್ ಕ್ಯಾಮ್ರಾದಿಂದ ಪ್ರತಿ ಇಂಚಿಂಚನ್ನು ಹುಡುಕಾಡ್ತಾ ಇದ್ದಾರೆ. ಮಗು ಕಾಣೆಯಾದಂಥ ಮರುದಿನ ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದಾಗಿ ಯಾವುದೇ ಮಣ್ಣೇನಾದರೂ ಕುಸಿದಿದೆಯಾ ಅಂಥ ಸ್ಥಳಗಳಲ್ಲೂ ಕೂಡ ಮಗು ಇರಬಹುದು ಅಂತ ಅನುಮಾನಪಟ್ಟು ಅಲ್ಲೂ ಕೂಡ ಹುಡುಕಾಡ್ತಾ ಇದ್ದಾರೆ. ಆದರೆ ಯಾವುದು ಕೂಡ ಸುಳಿವು ಸಿಗ್ತಾ ಇಲ್ಲ. ಪೊಲೀಸ್ನವರು ಅಲ್ಲಿರ್ತಕ್ಕಂಥ ಉದ್ಯಾನ ಪ್ರದೇಶದಲ್ಲಿ ಮಾತ್ರ ಗಸ್ತು ತಿರುಗ್ತಾ ಇದ್ದಾರೆ. ಅಪಹರಣ ವಿಷಯವನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಂಡಿಲ್ಲ ಅನ್ನೋ ಟೀಕೆಗಳು ಇನ್ನೊಂದು ಕಡೆ. ಅದು ಹೆತ್ತವರ ನೋವು ಅದು ಇರುತ್ತೆ. ಜೊತೆಗೆ ಸ್ಥಳೀಯರು ಕೂಡ ಆ ರೀತಿಯಾದಂಥ ಆಕ್ರೋಶವನ್ನು ಹೊರ ಹಾಕ್ತಾರೆ. ನಿಮಗೆ ಪಟ್ಟಣದ ಬಸ್ ನಿಲ್ದಾಣವನ್ನು ಹೊರತುಪಡಿಸಿ ಬೇರೆಲ್ಲೂ ಕೂಡ ಅವ್ರು ಗಸ್ತು ತಿರುಗ್ತಾ ಇಲ್ಲ, CCTV ಕ್ಯಾಮ್ರಾಗಳನ್ನ ಸರಿಯಾಗಿ ಪತ್ತೆ ಹಚ್ತಾ ಇಲ್ಲ ಅಂತ ಸ್ಥಳೀಯರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಡಿಪಾರ್ಟ್ಮೆಂಟ್ ಯಾವ ರೀತಿಯಾಗಿ ಇದರಲ್ಲಿ ಹಿನ್ನಡೆಯನ್ನು ಕಾಣ್ತಾ ಇದೆ ಅನ್ನೋದರ ಕುರಿತಾದಂಥ ಆಕ್ರೋಶ ಇದು ಅಂತ ಹೇಳ್ಬೋದು. ಮತ್ತೊಂದೆಡೆ ಜಾನ್ವಿಗೋಸ್ಕರ ಕಾಯ್ತಾ ಇರತಕ್ಕಂಥ ಕುಟುಂಬದ ಸದಸ್ಯರಿಗೆ ಪ್ರತಿ ಕ್ಷಣ ಒಂದು ಯುಗವನ್ನೇ ಕಳೆದ ರೀತಿಯಾಗಿ ಮಾರ್ಪಾಡ್ತಾ ಇರೋದು. 1 ವಾರದಿಂದ ಮಗುವಿನ ಸುಳಿವು ಸಿಗದೇ ಇರತಕ್ಕಂಥ ಕಾರಣ ಅಪಹರಣದ ಅನುಮಾನಗಳು ಹೆಚ್ಚಾಗ್ತಾ ಇರೋದು. ಅದಕ್ಕೆ ಎಲ್ಲ ಕಾರಣಗಳು ಕೂಡ ಇರ್ಬೋದು. ನೋಡಿ, ತುಂಬ ಇಂಟ್ರೆಸ್ಟಿಂಗ್. ನಾನು ಈಗ ಹೇಳಲಿಕ್ಕೆ ಹೊರಟಿರೋದು ಪಾಯಿಂಟ್ಸ್ ನಂಬರ್ 1, 2 ವರ್ಷದ ಮಗು ಯಾರ ಸಹಾಯ ಇಲ್ಲದೆ ಕಿಲೋಮೀಟ್ರ್ ಗಟ್ಟಲೆ ನಡಿಲಿಕ್ಕೆ ಸಾಧ್ಯನಾ? ಅದು ಒಂದು ಪ್ರಶ್ನೆ ಆಗುತ್ತೆ. ಪಾಯಿಂಟ್ಸ್ ನಂಬರ್ 2, ಪಾಮಾಯಿಲ್ ತೋಟದ ಸುತ್ತಲೂ ಯಾರೂ ದಾಟಲು ಸಾಧ್ಯವಾಗದಂಥ ಬೇಲಿದೆ. ಹಾಗಾದರೆ ಈ ಮಗು ಹೇಗೆ ದಾಟ್ತು? ನಾನು ಈ ಅಪಹರಣದ ಆ್ಯಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದೀನಿ. ಒಂದು ಕ್ಷುದ್ರ ಪೂಜೆ ಅಥವಾ ಮಾಟ ಮಂತ್ರಗಳ ಒಂದು ಆ್ಯಂಗಲ್ನಲ್ಲೂ ಕೂಡ ಚರ್ಚೆಗಳನ್ನು ಮಾಡ್ತಾ ಇರೋದು. ನಿಮಗೆ ಪಾಯಿಂಟ್ ನಂಬರ್ 3, ವಯಸ್ಕರು ಸಹ ಹತ್ತಲಿಕ್ಕೆ ಸಾಧ್ಯವಾಗದಂಥ ಬೆಟ್ಟಕ್ಕೆ ಮಗು ಹೇಗೆ ಹೋಗುತ್ತೆ? ನಾವು ಹೇಗೆ ಊಹಿಸ್ಬೋದು ಅದನ್ನ ಹೋಗಿದೆ ಅಂತ ಹೇಳಿ? ಇನ್ನು ಪಾಯಿಂಟ್ಸ್ ನಂಬರ್ 4, ಇದು ಪಾದಾಚಾರಿ ಮಾರ್ಗವೂ ಅಲ್ಲವೇ ಮತ್ತು ವಯಸ್ಕರು ಮಾತ್ರ ಹೋಗಬಹುದಾದಂಥ ಹಳ್ಳಕ್ಕೆ ಈ ಮಗು ಹೋಗುತ್ತಾ ಅನ್ನೋದು ಚರ್ಚೆಗಳು. ಇನ್ನು ಪಾಯಿಂಟ್ಸ್ ನಂಬರ್ 5, ಅನಿರೀಕ್ಷಿತವಾಗಿ ಏನಾದರೂ ಸಂಭವಿಸಿದರೆ ವಾಸನೆಯನ್ನು ಹೇಗೆ ತಡಿಲಿಕ್ಕೆ ಸಾಧ್ಯ? ಇಲ್ಲಿವರೆಗೂ ವಾಸನೆ ಬರಬೇಕಿತ್ತಲ್ವ, ಅದು ಕೂಡ ಆಗಿಲ್ಲ ಅಂತ. ಈಗಾಗಲೇ ಈ ಕೇಸ್ ಒಡಿಶಾವರೆಗೂ ಹೋಗಿದೆ. ಕಿಡ್ನಾಪ್ ಮಾಡಿಕೊಂಡು ಒಡಿಶಾ ಕಡೆಗೂ ಕೂಡ ಹೋಗಿರತಕ್ಕಂಥ ಸಾಧ್ಯತೆಗಳ ಬಗ್ಗೆ ತನಿಖೆ ಶುರುವಾಗಿರೋದು. ನಾನು ನೇರವಾಗಿ ಪಾಯಿಂಟ್ಸ್ಗಳಿಗೆ ಬರ್ತೀನಿ. ಪಾಯಿಂಟ್ಸ್ ನಂಬರ್ 6, ನಾಯಿ ಕೂಡ 400 ಮೀಟರ್ ವ್ಯಾಪ್ತಿಯನ್ನು ಮೀರಿ ಹೋಗ್ತಾ ಇಲ್ಲ ಅನ್ನೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಸಂಗತಿ. ಡಾಗ್ ಸ್ಕ್ವಾಡ್ ಏನು ಬಂದಿದೆಯಲ್ಲ ಅದು ಕೂಡ
ಇನ್ನು ಮಗುವಿನ ತಂದೆಗೆ ಸ್ಥಳೀಯರೊಂದಿಗೆ ಒಂದಿಷ್ಟು ಹಣಕಾಸಿನ ವಿವಾದಗಳು ಇದ್ದಾವೆ. ಆದರೆ ಅದು ಮಗುವನ್ನು ಅಪಹರಣ ಮಾಡೋ ಲೆವೆಲಿಗೆ ಹೋಗುತ್ತೆ ಅನ್ನೋ ಥರದನ್ನು ನಾವು ಒಂದು ಕಡೆ ಅಲ್ಲಗಳೆಯುವಂತೆಯೂ ಇಲ್ಲ, ಆದರೆ ಆ ಥರದ ದಟ್ಟವಾದಂಥ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸೋ ಹಾಗಿಲ್ಲ. ಆ ಥರದ್ದಿದೆ ಅದು. ಇನ್ನು ಪಾಯಿಂಟ್ಸ್ ನಂಬರ್ 8, ಜಾನ್ವಿಯನ್ನು ಅಪಹರಿಸಿರಬಹುದು ಅನ್ನೋ ಅನುಮಾನವನ್ನು ತಾಯಿ ಕೂಡ ವ್ಯಕ್ತಪಡಿಸ್ತಾ ಇರೋದರಿಂದ ಆ ಥರದ ವೈಷಮ್ಯ ಅವ್ರ ಕುಟುಂಬದಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಅವ್ರ ನೋವನ್ನು ನೋಡಿದಾಗಂತೂ ಕಳ್ಕಿತ್ತು ಬರುತ್ತೆ. ಅಮ್ಮ ಅಂತ ಓಡಿ ಬರ್ತಾಯಿದ್ಲು. ಇಷ್ಟೊತ್ತಿಗೆ ಅವಳಿಗೆ ಹಸುವಾಗಿರ್ತಾಯಿತ್ತು. ಆ ಪಾಪಿಗಳು ನನ್ನ ಮಗುವಿಗೆ ಒಂದು ಹನಿ ಹಾಲು ಕೊಟ್ಟಿದ್ದಾರೋ ಇಲ್ವೋ ಅಂತ. ಆ ದಟ್ಟ ಕಾಡಿನಲ್ಲಿ ಕತ್ಲಾದ್ರೆ ಒಂಟಿಯಾಗಿ ಮಲಗೋಕೆ ಅವಳಿಗೆ ಭಯ. ನನ್ನ ಮಗುವನ್ನು ತಂದು ಕೊಡಿ ಸ್ವಾಮಿ ಅಂತ. ಇತ್ತ ತಂದೆ ಗಣೇಶ್ ತಲೆ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟಿದ್ದಾರೆ. ಅವ್ರ ಕಣ್ಣುಗಳಲ್ಲಿ ಅಪರಾಧ ಪ್ರಜ್ಞೆ ಕಾಡ್ತಾ ಇರೋದು. ಮಗುವನ್ನು ಕಳೆದುಕೊಂಡ ದುಃಖಕ್ಕಿಂತ ನನ್ನಿಂದಲೇ ಈ ಘಟನೆ ಆಗಿಬಿಡುತ್ತಲ್ಲಪ್ಪ ಅಂತ. ಮಗು ನಾಪತ್ತೆಯಾದ ದಿನದಿಂದ ತಂದೆಯನ್ನು ಹುಡುಕುತ್ತಲೇ ಕಾಡಿಗೆ ಹೋಗಿದ್ದವ ಮಗು. ಆ ಒಂದು ಸತ್ಯ ತಂದೆ ಗಣೇಶನನ್ನು ಕ್ಷಣ ಕ್ಷಣಕ್ಕೂ ಕೂಡ ಜೀವಂತವಾಗಿ ಸುಡ್ತಾ ಇರೋದು. ನಾನು ಅವತ್ತು ತೋಟಕ್ಕೆ ಹೋಗದೇ ಇದ್ದರೆ ನನ್ನ ಮಗಳು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರಲಿಲ್ಲ, ನನ್ನಿಂದಲೇ ಎಲ್ಲ ಆಗೋಗ್ಬಿಡುತ್ತಲ್ಲ ಅಂತ. ಇನ್ನು ಯಾರೋ ಹಗೆತನ ಸಾಧಿಸ್ಲಿಕ್ಕೆ ನನ್ನ ಮಗುವನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂದ್ರಲ್ಲ, ಆ ಪಾಪಿಗಳು ಯಾರು? ನನ್ನ ಪ್ರಾಣವನ್ನು ಬೇಕಿದ್ದರೆ ತಗೊಳ್ಳಿ ಸ್ವಾಮಿ, ಆ ಹಸುಗೂಸಿ ಏನು ತಪ್ಪು ಮಾಡಿತ್ತು ಅಂತಲೂ ಕೂಡ ನೋವನ್ನು ಹೊರ ಹಾಕ್ತಾ ಇದ್ದಾರೆ. ನನ್ನ ಮಗಳನ್ನು ಕಾಯ್ತಾ ಇದ್ದಂಥ ಜೀವ ಅದು ಸಾಕು ನಾಯಿ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಇವತ್ತಲ್ಲ ನಾಳೆ ತೋರಿಸುತ್ತೆ ಅಂತ ಅವ್ರು ಇಡೀ ಕುಟುಂಬ ಅಂದ್ಕೊಂಡಿದ್ರು. ಅದನ್ನೇ ಅವ್ರ ತಂದೆ ತಾಯಿಗಳು ನೋವನ್ನು ಹೊರ ಹಾಕ್ತಾ ಇರೋದು. ಇದನ್ನು ಕೊಂದುಬಿಟ್ರಲ್ಲ ನೀವು, ನನ್ನ ಮಗುವನ್ನು ಜೀವಂತವಾಗಿ ಬಿಟ್ಟಿರ್ತಾರ ರಾಕ್ಷಸರು ಅಂತ ಹೇಳಿ ನೋವನ್ನು ಹೊರ ಹಾಕ್ತಾ ಇದ್ದಾರೆ. ನೋಡಿ, ಮಗು ನಾಪತ್ತೆಯಾದ ತಕ್ಷಣ ಪೊಲೀಸ್ನವರು ಮತ್ತು ನೂರಾರು ಗ್ರಾಮಸ್ಥರು ದಟ್ಟವಾದಂಥ ಕಾಡನ್ನು ಸುತ್ತುವರೆದಿರೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಈ ಬೃಹತ್ ಶೋಧ ಕಾರ್ಯವನ್ನು ಕಂಡು ಈ ಗಾಬರಿಗೊಂಡಿರ್ತಕ್ಕಂಥ ಕಿಡ್ನ್ಯಾಪರ್ಗಳು ಇಫ್ ಇನ್ ಕೇಸ್ ಸಾಧ್ಯತೆ ಇದ್ದರೆ ಸಿಕ್ಕಿಬೀಳ್ತಕ್ಕಂಥ ಭೀತಿಯಿಂದ ಮಗುವನ್ನು ಕಾಡಿನಿಂದ ರಹಸ್ಯವಾಗಿ ಬೇರೆ ಜಿಲ್ಲೆ ಅಥವಾ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಿರ್ತಕ್ಕಂಥ ಸಾಧ್ಯತೆಗಳು ಇದೆ. ಈಗಾಗಲೇ ಇನ್ನೂ ಅಚ್ಚರಿಯಾದಂಥ ವಿಷಯ ಅಂದರೆ ತಂದೆಯನ್ನೇ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರೋದು ಕೂಡ ಸ್ಥಳೀಯರಲ್ಲಿ ಮತ್ತು ಅವ್ರ ಕುಟುಂಬದವರಲ್ಲೇ ಇನ್ನಷ್ಟು ಅನುಮಾನವನ್ನು ಕೂಡ ಹೆಚ್ಚಿಸ್ತಾ ಇರೋದು. ಏನಾಗಿರ್ಬೋದು ಅಂತ. ಇಲ್ಲಿ ನೋಡಿ, ಯಾರನ್ನೂ ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕೆಂದರೆ ನೀವು ಇಡೀ ಕಾಡನ್ನು ಜಾಲಾಡಿ ನೋಡಿದ್ರೂ ಕೂಡ ಪೊಲೀಸವ್ರಿಗೆ ಒಂದೇ ಒಂದು ಸಿಂಗಲ್ ಸುಳಿವು ಸಿಗದೇ ಇದ್ದಾಗ ಈ ಥರದ ಅನುಮಾನಗಳು ಬರ್ತಾ ಹೋಗುತ್ತೆ. ನಾವು ಅವ್ರ ಕುಟುಂಬದವ್ರ ಮೇಲೆ ಅನುಮಾನ ಪಡ್ತಕ್ಕಂತಹ ಒಂದು ರೀತಿಯಲ್ಲಿ ಪ್ರಮೇಯ ಬಂದುಬಿಡುತ್ತೆ. ಹಾಗಾಗಿ ಈ ಘಟನೆಯಲ್ಲಿ ಅದೇ ಆಗ್ತಾ ಇರೋದು. ಪೊಲೀಸ್ನವರು ಕೂಡ ಯಾರ ಮೇಲೆ ಅನುಮಾನ ಪಡಬೇಕು, ಯಾರನ್ನ ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಅವ್ರಿಗೆಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೂ ದಟ್ಟವಾದಂಥ ಅನುಮಾನ ಅಂದರೆ ಆ ತೋಟದ ಸುತ್ತಮುತ್ತ ಕೃಷಿಗಾಗಿ ತೋಡಲಾಗಿರ್ತಕ್ಕಂಥ ಕೆಲವು ತೆರೆದ ಬಾವಿಗಳಿದ್ದಾವೆ, ಹಳೆಯ ಬೋರ್ವೆಲ್ಗಳವು, ನೀರಿನ ಹೊಂಡಗಳು ಕೂಡ ಇದ್ದಾವೆ. ಮಗು ಆಟ ಆಡ್ತಾ ಏನಾದರೂ ದಾರಿ ಗೊತ್ತಾಗದೆ ಇವುಗಳೊಳಗೆ ಬಿದ್ದಿರತಕ್ಕಂಥ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ SDRF ತಂಡಗಳು ಸ್ಥಳೀಯ ಜಲಮೂಲಗಳನ್ನು ಸಂಪೂರ್ಣವಾಗಿ ಮತ್ತೆ ಜಾಲಾಡ್ತಾ ಇದ್ದಾವೆ. ಎಲ್ಲೆಲ್ಲಿ ಬೋರ್ ತೆಗೆಸಿದ್ದಾರೆ, ಎಲ್ಲಿ ಬೋರ್ ತೆಗೆಸಿ ಅದನ್ನು ಹಾಗೆ ಬಿಟ್ಟಿದ್ದಾರೆ, ತೆರೆದ ಬಾವಿಗಳೆಷ್ಟು, ಇವೆಲ್ಲವನ್ನೂ ಕೂಡ ನೋಡಿ. ಕಳೆದ 10 ದಿನಗಳಿಂದ ಕಾಡಿನಲ್ಲಿ ಸತತವಾಗಿ ನಡೀತಾ ಇದ್ದ ಬೃಹತ್ ಭೌತಿಕ ಶೋಧ ಕಾರ್ಯಾಚರಣೆ ಅಂದರೆ ಫಿಸಿಕಲ್ ಸರ್ಚ್ ಸದ್ಯಕ್ಕೆ ಈಗ ಕೊನೆಗೊಳಿಸ್ಬೇಕಾ ಅಂತ ಯೋಚನೆ ಮಾಡ್ತಾ ಇರೋದು. ಕಾಡಿನೊಳಗೆ ಹೋದವರೆಲ್ಲರೂ ಕೂಡ ವಾಪಸ್ ಬರ್ತಾ ಇದ್ದಾರೆ. ಸದ್ಯ ಇದನ್ನು ನಿಲ್ಲಿಸೋ ಎಲ್ಲ ಥರದ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇಲ್ಲೆಲ್ಲ ಹುಡುಕೋದು ಸುಮ್ಮನೆ ವೇಸ್ಟ್. ಇನ್ನು ಮುಂದೆ ನಾವು ಬೇರೆ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕು. ಆಕೆನ ಅಪಹರಿಸಿ ಹೊರಗೆ ಕೊಂಡೊಯ್ದಿದ್ದಾರಾ ಅನ್ನೋ ತಾಂತ್ರಿಕವಾದಂಥ ತನಿಖೆ ಬಹುತೇಕ ಒಂದು ರೀತಿಯಲ್ಲಿ ಖಚಿತವಾಗಿರೋದ್ರಿಂದ ಪೊಲೀಸ್ನವರು ಈ ರೀತಿಯಾಗಿ ಇದನ್ನು ನಿಲ್ಲಿಸೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ, ಈ ಕಿಡ್ನಾಪ್ ತನಿಖೆಯತ್ತ ಗಮನ ಹರಿಸ್ತಾ ಇದ್ದಾರಾ ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇರೋದು. ಇನ್ನೂ ಒಂದು ರೀತಿಯಾಗಿ ಇದನ್ನು ನಾವು ಅತಿಶಯೋಕ್ತಿ ಅನಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಇದನ್ನು ನಾವು ನೆಗ್ಲೆಕ್ಟ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಕಾಡಿನಲ್ಲಿ ಮಗುವಿನ ಯಾವುದೇ ಬಟ್ಟೆ, ಯಾವುದೇ ಸುಳಿವು ಸಿಗದೆ ಇರೋದು, ಕೇವಲ ತಲೆಗೂದಲು ಸಿಕ್ಕಿರೋದಷ್ಟೇ. ಮತ್ತು ಜೊತೆಗೆ ಸಾಕು ನಾಯಿಯ ಒಂದಿಷ್ಟು ರೋಮಗಳು ಕೂಡ ಸಿಕ್ಕಿರೋದು, ಅದು ಕೂಡ ತಂತಿ ಬೇಲಿಯ ಕೊಕ್ಕೆಗೆ ಸಿಗಾಕೊಂಡಿರೋದು. ಇನ್ನೊಂದು ಕಡೆ ಈ ಬಟ್ಟೆ ಮತ್ತು ಯಾವುದೇ ಸುಳಿವು ಸಿಗದೆ ಇರೋದ್ರ ಕಾರಣ ನಿಮ್ಗೆ ಆ ದೊಡ್ಡ ಕಾಡು ಇದೆಯಲ್ಲ, ಅಲ್ಲಿ ಏನಾದರೂ ಈ ಅಳಿವಿನಂಚಿನಲ್ಲಿರ್ತಕ್ಕಂಥ ಹೆಬ್ಬಾವು ಅದೇನಾದರೂ ನುಂಗುಬಿಟ್ಟಿದೆಯಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ. ಅದು ಕೊಡಂಚಿಲುವ ಹೆಬ್ಬಾವು ಅಂತ ಹೇಳಿ ಕರೀತಾರೆ ಆ ಭಾಗದಲ್ಲಿ. ಆ ಥರದ ಹೆಬ್ಬಾವು ಏನಾದರೂ ನುಂಗಿರ್ಬೋದು ಅನ್ನೋ ಥರದಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇರೋದು. ಕಾಡಿನಲ್ಲಿ ಹೊರ ಹೋಗ್ತಕ್ಕಂಥ ಪ್ರಮುಖ ರಸ್ತೆಗಳು ಕಳೆದ 10 ದಿನಗಳ CCTV ಎಲ್ಲ ಫುಟೇಜ್ಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಸಂಶಯಾಸ್ಪದ ವಾಹನಗಳ ಓಡಾಟವನ್ನು ಕೂಡ ತೀವ್ರವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಮಗು ಎಲ್ಲಿ ಹೋಗಿದೆ, ಏನಾಗಿದೆ ಗೊತ್ತಿಲ್ಲ. ಇಲ್ಲಿ ಯಾರು ಸರಿ, ಯಾರು ತಪ್ಪು, ಯಾರ ನಡುವೆ ಯಾವ ಹಗೆತನ ಇತ್ತು, ಹಣದ ವ್ಯವಹಾರ ಏನು, ಕೌಟುಂಬಿಕ ಕಲಹಗಳೇನು, ಇದೆಲ್ಲವೂ ಆ 2 ವರ್ಷದ ಹಸುಗೂಸಿಗೆ ಗೊತ್ತಿಲ್ಲದೆ ಇರೋ ಜಗತ್ತು. ಆಕೆ ಗೊತ್ತಿರೋದು ಒಂದೇ, ಕತ್ಲಾದರೆ ಅಮ್ಮನ ಬೆಚ್ಚಗಿನ ಒಡ್ಲು ಬೇಕು, ಹಸಿವಾದರೆ ಅಮ್ಮನ ಎದೆ ಹಾಲು ಬೇಕು.
ಆ ಒಡಲನ್ನು ಸೀಳಿ ಆ ಕರಳನ್ನು ಕತ್ತರಿಸಿ ಹೆತ್ತವರ ಕಣ್ಣಲ್ಲಿ ಈಗ ರಕ್ತದ ಕಣ್ಣೀರು ತರಿಸ್ತಾ ಇರ್ತಕ್ಕಂಥ ರಾಕ್ಷಸರು ಈ ಕೃತ್ಯವನ್ನು ಎಸಗಿದ್ರೆ ಯಾರೇ ಆಗಿರಲಿ, ನೆನಪಿಡಿ, ನೀವು ಕಾನೂನಿನ ಕಣ್ಣಿನಿಂದ ನೀವು ತಪ್ಪಿಸ್ಕೊಳ್ಬೋದು, ಆದರೆ ಹೆತ್ತ ತಾಯಿಯ ಕರುಳಿನ ಶಾಪದಿಂದ ಖಂಡಿತ ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಮೂಕ ಜೀವ ತನ್ನ ಕೊನೆ ಉಸಿರಿರೋವರೆಗೂ ಕಾಡಿನಲ್ಲಿ ಆ ಪುಟ್ಟ ಮಗುವಿಗಾಗಿ ಅಲ್ದಾಡಿ ಪ್ರಾಣ ಬಿಡುತ್ತಲ್ಲ, ಆ ಸಾಕನಾಯಿ, ಆ ಮೃಗಕ್ಕಿದ್ದ ಮರುಕ ಮನುಷ್ಯರೆಂದು ಹೇಳ್ಕೊಳ್ಳುವ ಈ ಕಿಡ್ನಾಪರ್ಗಳ ಹೃದಯಕ್ಕಿರಲಿಲ್ವಲ್ಲಪ್ಪ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಅನಿಸುತ್ತೆ. ಒಂದು ಕಡೆ ಆಕ್ರೋಶ ನೋಡಿ, ಪೊಲೀಸ್ನವ್ರು ಹುಡುಕಾಡ್ತಾ ಇದ್ದಾರೆ, ಡ್ರೋನ್ಗಳು ಹಾರಾಡ್ತಾ ಇದ್ದಾವೆ, ಒಡಿಶಾದ ಗಡಿಯಲ್ಲೂ ಕೂಡ ಶೋಧ ನಡೀತಾ ಇದೆ. ಆದರೆ ಇದೆಲ್ಲದರ ಆಚೆಗೆ ಇವತ್ತು ಇಡೀ ದೇಶವೇ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾಡ್ತಾ ಇದೆ, ಎಲ್ಲೇ ಇರಲಿ ಹೇಗೆ ಇರಲಿ ಆ ಪುಟ್ಟ ಕಂದಮ್ಮ ಜ್ಞಾನೇಶ್ವರಿ ಸುರಕ್ಷಿತವಾಗಿರಲಿ, ಆಕೆಯ ಕಾಲಗೆಜ್ಜೆಯ ನಾದ ಮತ್ತೆ ಆ ಬಡ ಎತ್ತವರ ಗುಡಿಸ್ನಲ್ಲಿ ಕೇಳಿಸುವಂತಾಗಲಿ, ಆ ತಾಯಿಯ ಒಣಗಿದ ಕಣ್ಣೀರಿಗೆ ನ್ಯಾಯ ಸಿಗಲಿ, ಆ ಪುಟ್ಟ ಮಗು ಬೇಗನೆ ಅಮ್ಮನ ಮಡ್ಲು ಸೇರಲಿ ಅನ್ನೋದೇ ನಿಮ್ಮೆಲ್ಲರ ಆಶಯ ಅಂತ ಹೇಳ್ತಾ, ಈ ಸ್ಟೋರಿಗೆ ಸಂಬಂಧಪಟ್ಟಾಗೆ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗೂ ವಾಟ್ ಎವರ್ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.